ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಗೂಡ ಕನ್ನಡ ವ್ಲಾಗ್ಸ್. ನೀವು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ತಮ್ಬ್ಲೈನಲ್ಲಿ ನೋಡಿರೋ ಹಾಗೆ ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅಕ್ಕಾಗೆ ಇವಾಗ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಬೇಬಿ ಪ್ರಾಡಕ್ಟ್ಸ್ಗಳನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಎಲ್ಲ ಮೀಶೋಯಿಂದ ತರಿಸಿರೋದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಬಜೆಟ್ ಒಳಗೆ ಬಂದುಬಿಡುತ್ತೆ. ಸೊ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದೇ ಅಂತ ನನಗನ್ನಿಸ್ತು. ಇನ್ನು ಪ್ರಾಡಕ್ಟ್ಸ್ ಡೀಟೇಲ್ಸ್ನ ನಾನು ವಾಯ್ಸ್ ಓವರಲ್ಲಿ ಕೊಡ್ತೀನಿ, ಯಾಕಂದರೆ ನಾವಲ್ಲಿ ವಾಯ್ಸ್ನ ರೆಕಾರ್ಡ್ ಮಾಡಿದ್ವಿ. ಆದರೆ ಕನ್ಸ್ಟ್ರಕ್ಷನಿಂದ ಬರೀ ಅದೇ ಸೌಂಡ್ ಕೇಳಿಸ್ತಾ ಇದೆ. ನಾವು ಅವಾಗ ಅಬ್ಸರ್ವ್ ಮಾಡೇ ಇಲ್ಲ. ವಾಯ್ಸ್ ಎಡಿಟ್ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದೆ. ಸೊ ಹಾಗಾಗಿ ನಾನು ಮೈಕ್ ಕೂಡ ಇಲ್ಲ ಅಲ್ವಾ, ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫಸ್ಟ್ ಬಂದು ಫೀಡಿಂಗ್ ಪಿಲ್ಲೋ ಅಂತ ಹೇಳ್ಬಿಟ್ಟು ಬಜೆಟಲ್ಲೇ ಬಂದುಬಿಡುತ್ತೆ. ನಾನು ಅಮೌಂಟದೆಲ್ಲ ನಾನು ಬೇಕಾದ್ರೆ ಪಕ್ಕದಲ್ಲೇ ಹಾಕ್ತೀನಿ, ಇಲ್ಲಾಂದರೆ ನಾನು ಲಿಂಕ್ಸ್ಗಳನ್ನ ಕೊಡ್ತೀನಿ, ಆ ಮೂಲಕ ನೀವು ತೊಗೊಳ್ಬೋದು. ಅಂಡರ್ ಎಲ್ಲ 300-400 ಒಳಗೇ ಬಂದುಬಿಟ್ಟಿದೆ ಬಜೆಟ್ ಒಳಗೆ. ಫೀಡಿಂಗ್ ಪಿಲ್ಲೋ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಫೀಡ್ ಮಾಡಬೇಕಾದ್ರೆ, ನೈಟೆಲ್ಲ ಫೀಡ್ ಮಾಡಬೇಕಾದ್ರೆ. ಸೊ ಅವ್ರಿಗೆ ಬ್ಯಾಕ್ ಪೇನ್ ಜಾಸ್ತಿ ಬರಬಾರ್ದು ಅಂದರೆ ಈ ಥರ ಪಿಲ್ಲೋಸ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಸೆಕೆಂಡ್ ಪ್ರಾಡಕ್ಟ್ ಬಂದು ಬೇಬಿ ಮ್ಯಾಟ್ ಅಂತ ಹೇಳ್ಬಿಟ್ಟು, ಇದು ಬಂದು ನಿಮಗೆ ತೊಟ್ಲಲ್ಲಿ ಹಾಕೋದಕ್ಕೆ, ಬೆಡ್ ಮೇಲೆ ಹಾಕೋದಕ್ಕೆ ಯೂಸ್ ಮಾಡ್ಬೋದು. ಪ್ಯಾಕ್ ಆಫ್ 3 ಬರುತ್ತೆ. ಇದರಲ್ಲಿ ನಿಮಗೆ ಮಕ್ಕಳುಗಳು ಯೂರಿನ್ ಮಾಡಿದ್ರು ಕೂಡ ಬೇರೆ ಬ್ರೆಶೀಟ್ಗಾಗಲಿ ಬೆಡ್ಗಾಗಲಿ ಎಲ್ಲ ಆಗಲ್ಲ. ಜಸ್ಟ್ ಅದೇನೇ ಸ್ವಲ್ಪ ಹೀರ್ಕೊಳ್ಳೋ ಥರ ಆಗುತ್ತೆ. ಅದ್ರ ಕೆಳಗಡೆ ತುಂಬ ರಫ್ ಆಗಿದೆ, ಮೇಲ್ಗಡೆ ಸ್ವಲ್ಪ ಸ್ಮೂತ್ ಆಗಿದೆ. ಸೊ ಆರಾಮಾಗಿ ಮಕ್ಕಳನ್ನ ಅದ್ರ ಮೇಲೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಏನಾದರೂ ತೊಟ್ಲಿಗೆಲ್ಲ ಹಾಕಿದಾಗ ಬೇಕಾಗಿತ್ತಲ್ವ, ತೊಟ್ಲಲ್ಲಿ ಬಟ್ಟೆ ಮೇಲೆ ಬಟ್ಟೆ ಇರುತ್ತೆ, ಅದೆಲ್ಲ ಯೂರಿನ್ ಆಗಿ ಹಾಳಾಗಲ್ಲ ಇದೊಂದು ಮ್ಯಾಟ್ ಹಾಕಿದ್ರೆ. ಇದು ಪ್ಯಾಕ್ ಆಫ್ 3 ಬರುತ್ತೆ. ಎಲ್ಲಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು, ತೊಟ್ಲಿಗೆ, ಬೆಡ್ ಮೇಲೆ, ಎಲ್ಲಾದರೂ ಎಮರ್ಜೆನ್ಸಿಗೆ ಏನು ಬೇಕಾದರೂ ನಾವು ಈ ಒಂದು 3 ಮ್ಯಾಟ್ನ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬಂದು ಮಸ್ಲಿನ್ ಕಾಟನ್ ಟವಲ್ಸ್ ಅಂತ ಹೇಳ್ಬಿಟ್ಟು, ಇವಾಗ ಮಾಮೂಲಿ ಮಗುಗೆ ನಾವು ಸ್ನಾನ ಮಾಡಿಸ್ತಾನೆ ಇರ್ತೀವಿ. ಸೊ ಸ್ವಲ್ಪ ಟವಲ್ಗಳನ್ನ ಚೆನ್ನಾಗಿರೋ ಕ್ವಾಲಿಟಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಮಗು ಕೂಡ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗುತ್ತೆ. ನೀವು ಕಾಟನಲ್ಲಾದರೂ ತೊಗೋಬೋದು, ಇಲ್ಲ ಮಸ್ಲಿನ್ ಕಾಟನ್ ಅಂತ ಬರುತ್ತೆ. ಇದು ಬಂದು ಮಸ್ಲಿನ್ ಕಾಟನ್ ಅಂತ ಹೇಳಿ ಕರೀತಾರೆ. ತುಂಬಾ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ತುಂಬ ಲೆಂತ್ ಕೂಡ ಬರುತ್ತೆ. ಇನ್ನು ಮಗುಗೆ ನೀಟಾಗಿ ಸ್ನಾನ ಮಾಡಿ ಒರೆಸೋದಕ್ಕೆ, ಇಲ್ಲ ಎಲ್ಲಾದರೂ ತೊಗೊಂಡು ಹೋಗೋದಕ್ಕೆ, ಇಲ್ಲ ಹಾಸ್ಪಿಟ್ಲ್ಗಳಿಗೆ ತೊಗೊಂಡು ಹೋಗೋದಕ್ಕೆಲ್ಲ ನೀಟಾಗಿ ಕವರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಟಾಪ್ ನಾಚ್ ಕ್ವಾಲಿಟಿ ಮಸ್ಲಿನ್ ಕ್ಲಾತ್ ನಿಮಗೆ ಈ ಬಜೆಟಲ್ಲಿ ಈ ಅಮೌಂಟಲ್ಲಿ ಸಿಗೋದು ತುಂಬಾ ಕಷ್ಟ. ಆದರೆ ಮೀಶೋದವ್ರು ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ನಾನು ಯಾವುದೆಲ್ಲ ಚೆನ್ನಾಗಿದೆ ಅಂದರೆ ಅದೆಲ್ಲ ನೀವು ಪಕ್ಕ ತೊಗೋಬೋದು. ಇದು ಪ್ಯಾಕ್ ಆಫ್ 5 ಬರುತ್ತೆ ಮಸ್ಲಿನ್ ಟವಲ್ಸು. ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ಗಳಲ್ಲೆಲ್ಲ ಕೊಡ್ತಾರೆ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ತೊಗೋಬೋದು. ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ತೀನಿ ಮಸ್ಲಿನ್ ಟವಲ್ಸ್. ನೀವು ಖಂಡಿತ ತೊಗೊಳ್ಳಿ. 5 ಕೊಡ್ತಾರೆ. ಸೊ ಒಂದು ಸತಿ ತೊಗೊಂಡ್ರೆ ಸಾಕಾಗಿಬಿಡುತ್ತೆ. ಆಲ್ಮೋಸ್ಟ್ ನೀವು ತುಂಬ ತಿಂಗಳುಗಳು ಯೂಸ್ ಮಾಡ್ಕೋಬೋದು ಮಸ್ಲಿನ್ ಟವಲ್ಸ್ನ ನೀವು. ಇನ್ನು ನೆಕ್ಸ್ಟ್ ಬಂದು ಅದೇ ಒಂದು ಬ್ರ್ಯಾಂಡ್ ಅಂದರೆ ಮಸ್ಲಿನ್ ಕರ್ಚೀಫ್ಸ್ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ. ನೀವು ಕಾಟನಲ್ಲಿ ಕರ್ಚೀಫ್ಗಳನ್ನ ನೋಡಿರ್ತಾರಲ್ಲ, ಸೇಮ್ ಅದೇ ಥರನೇ ಮಸ್ಲಿನಲ್ಲಿ ನಿಮಗೆ ಕರ್ಚೀಫ್ಗಳು ಬರುತ್ತೆ. ಈ ಥರ ಸ್ಮಾಲ್ ಸೈಜ್ ಕೊಟ್ಟಿರ್ತಾರೆ. ಇವಾಗ ಬೇಬಿಗೆ ಫೀಡಿಂಗ್ ಎಲ್ಲ ಮಾಡಬೇಕಾದ್ರೆ ಮುಖದಲ್ಲೆಲ್ಲ ಅಂದರೆ ಬಾಯಲ್ಲೆಲ್ಲ ಸೋರೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಕೆಲವು ಸತಿ ಬೆವರ್ತಾ ಇರ್ತಾರೆ. ಅದನ್ನೆಲ್ಲ ಯಾವುದ್ಯಾವುದೋ ಬಟ್ಟೆನಲ್ಲಿ ನಾವು ಹಾಕ್ಕೊಂಡಿರೋ ಕೆಲವೊಂದಿಷ್ಟು ಬಟ್ಟೆಗಳೆಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ, ಅದರಲ್ಲೆಲ್ಲ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಈ ಥರ ಮಸ್ಲಿನ್ ಕರ್ಚೀಫ್ಗಳನ್ನ ನೀವು ತೊಗೊಂಡು ಇಟ್ಕೊಂಡ್ರೆ ಇದರಲ್ಲಿ ನಿಮ್ಗೆ ಏನೋ ಒಂದು 6-12 ಏನೋ ಬರುತ್ತೆ ಅನಿಸುತ್ತೆ, ನಂಗೆ ಪ್ರಾಪರಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾಸ್ತಿನೇ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಕರ್ಚೀಫ್ಗಳು ಇದ್ದರೆ ಮಕ್ಕಳು ಮೂತಿ ಎಲ್ಲ ಒರೆಸೋದಕ್ಕೆ, ಬಿಸಿನೀರಲ್ಲಿ ಅದ್ಬಿಟ್ಟು ಏನಾದರೂ ಒರೆಸ್ಬೇಕು ಅಂದರೆ ಒರೆಸೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. 12 ಏನೋ ಬರುತ್ತೆ ಅಂತ ಅನಿಸುತ್ತೆ. ಮಸ್ಲಿನ್ ಕರ್ಚೀಫ್ಸ್ ಅಂತ ಹೇಳಿ ಬರುತ್ತೆ. ಈ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡಿ ತೊಗೋಬೋದು. ಇನ್ನು ನೆಕ್ಸ್ಟ್ ಬಂದು ಬೇಬಿ ಡ್ರೆಸ್ ಅಂತ ಹೇಳ್ಬಿಟ್ಟು ಆಫ್ ಡ್ರೆಸ್ಸುಗಳು ಬರುತ್ತೆ ನೋಡಿ ನಿಮಗೆ. ಆ ಥರ ಒಂದು 3 ತರಿಸಿದ್ದೆ. ಅಂದರೆ ಇದು ಬ್ಲೂ ಕಲರಲ್ಲೇ ಥೀಮಲ್ಲಿ ಬಂದಿದೆ, ಹಂಗಂತ ಏನು ಬೇಬಿ ಬಾಯ್ ಅಂತಲ್ಲ, ಜಸ್ಟ್ ಆ ಕಲರ್ ಪ್ಯಾಟ್ರನ್ ಇಷ್ಟ ಆಯಿತು ಅಂತ ಹೇಳಿ ನಾನು ತರಿಸಿರೋದು. ಆ್ಯಂಡ್ ಹೊರಗಡೆ ಎಲ್ಲಾದರೂ ಹೋಗಿ ಹಾಕೋದಕ್ಕೆ ಏನಾದರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು 3 ಪೀಸ್ ಬರುತ್ತೆ. ಪ್ಯಾಕ್ ಆಫ್ 3 ಬರುತ್ತೆ. ತುಂಬಾ ಚೆನ್ನಾಗಿದೆ. ಕೆಳಗಡೆ ನಾವು ಪ್ಯಾಂಪರ್ಸ್ ಹಾಕಿರ್ತೀವಲ್ಲ, ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದು ಬಂದು 6 ಮಂತ್ಸ್ವರೆಗೂ ಈ ಒಂದು ಬಟ್ಟೆನ ನಾವು ಯೂಸ್ ಮಾಡ್ಬೋದು. ಕ್ಲಾತು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಕಾಟನ್ ಮೆಟೀರಿಯಲ್ ಬರುತ್ತೆ ನಿಮಗೆ, ಸಖತ್ ಸಾಫ್ಟಾಗಿ ಬರುತ್ತೆ. ಈ ಬಟ್ಟೆಗಳನ್ನೆಲ್ಲ ನೀವೇನು ಮಾಡಬೇಕು ಅಂದರೆ ಒಂದು ಸತಿ ನೀವು ವಾಶ್ ಮಾಡಿ, ಡೆಟಾಲಲ್ಲೆಲ್ಲ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಆರಾಕಿ ಎತ್ತಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಗೊತ್ತಿರುತ್ತೆ ಇದೇನು ಅಂತ ಹೇಳ್ಬಿಟ್ಟು ಲಂಗೋಟ್ಸು. ಅವಾಗೆಲ್ಲ ಪಂಚೆಗಳಲ್ಲೆಲ್ಲ ಹರಿದ್ಬಿಟ್ಟು ಎಲ್ಲ ಕಟ್ತಾಯಿದ್ರು. ಇವಾಗೆಲ್ಲ ಈ ಥರ ರೆಡಿ ಲಂಗೋಟ್ಸ್ಗಳೇ ಬಂದಿದೆ. ಇದು ಬಂದು ಪ್ಯಾಕ್ ಆಫ್ 12 ಬರುತ್ತೆ ಲಂಗೋಟ್ಸು. ಕಾಟನ್ ಮೆಟೀರಿಯಲ್ ಬರುತ್ತೆ.
ತುಂಬಾ ಚೆನ್ನಾಗಿದೆ. ಅದ್ರ ಮೇಲೆಲ್ಲ ಡಿಸೈನ್ ಅವು ಇವು ಇದೆ. ನೀವೇನು ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ಪ್ಲೇನ್ ನಾನು ನೋಡಿದೆ ಅದೆಲ್ಲೂ ಇರಲಿಲ್ಲ. ಸೊ ಹಾಗಾಗಿ ಈ ಥರ ಸಿಕ್ತು. ಓಕೆ ಪರವಾಗಿಲ್ಲ ಅದನ್ನೆಲ್ಲ ಏನು ನೋಡೋದು ಅಂದ್ಬಿಟ್ಟು ತರಿಸ್ದೆ. ಪ್ಯಾಕ್ ಆಫ್ 12 ಬರುತ್ತೆ. ವರ್ತ್ ಅಂತಲೇ ಹೇಳ್ಬೋದು. ಈ ಥರ ಲಂಗೋಟ್ಸು ಮಗು ಇರೋ ಮನೇಲಿ ಎಷ್ಟಿದ್ರೂ ಸಾಕಾಗಲ್ಲ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ನಾನು ಪ್ಯಾಕ್ ಆಫ್ 2 ತರಿಸಿದ್ದೆ. ಅಂದರೆ 2 ಒಂದು 12 ಇನ್ನೊಂದು 12 24 ಲಂಗೋಟ್ಸ್ಗಳನ್ನ ತರಿಸಿದ್ದೀನಿ. ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಪ್ರಿಂಟಿಂಗಲ್ಲಿ ಬರುತ್ತೆ. ಕಲರ್ಗಳು ಮಾತ್ರ ಸೇಮ್ ಅದೇ ಇರುತ್ತೆ, ಪಿಂಕ್ ಬ್ಲೂ ಈ ಥರ. ಅದು ತುಂಬಾ ಒಳ್ಳೆಯದು. ಮಕ್ಳುಗಳ್ನು ಸ್ಟಾರ್ಟಿಂಗ್ ನಾವು ಹಾಸ್ಪಿಟ್ಲಿಂದ ಕರ್ಕೊಂಬಂದಾಗ ಪ್ಯಾಂಪರ್ಸ್ನೆಲ್ಲ ಜಾಸ್ತಿ ಯೂಸ್ ಮಾಡ್ದಿರೇ ಈ ಥರ ಲಂಗೋಟ್ಸ್ಗಳನ್ನ ಯೂಸ್ ಮಾಡಿದ್ರೆ ಮಕ್ಳಿಗೂ ಒಳ್ಳೆಯದು. ಹಾಗಾಗಿ ಆ್ಯಂಡ್ ಪ್ಯಾಂಪರ್ಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಎಲ್ಲಾದರೂ ಈಚೆ ಹೋದಾಗ ಮಾತ್ರನೇ ಯೂಸ್ ಮಾಡೋದು ಬೆಸ್ಟು. ನಾನು ಅದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಲಂಗೋಟ್ಸ್ಗಳನ್ನ ಒಂದು 200 ಟು 50 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಪ್ಯಾಕ್ ಆಫ್ 12 ಬರುತ್ತೆ. ವರ್ತ್ ಅಂತಲೇ ಅನ್ನಿಸ್ತು ನನಗೆ. ಸೊ ಹಾಗಾಗಿ 2 ಪ್ಯಾಕನ್ನು ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮಕ್ಳಿಗೆ ನೀವು ಖಂಡಿತವಾಗ್ಲೂ ಈ ಥರದನ್ನ ತರಿಸಿ ನೀವು ಯೂಸ್ ಮಾಡಿ. ಆ್ಯಂಡ್ ಮನೆಯಲ್ಲೂ ಅಷ್ಟೇ ಪಂಚೆಗಳನ್ನ ಹರಿದು ಯೂಸ್ ಮಾಡ್ತಾರೆ. ಅದು ಅಷ್ಟು ಸೇಫ್ ಅಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಈ ಥರನ ನೀವು ಬಜೆಟಲ್ಲಿ ತೊಗೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಬಜೆಟಲ್ಲೇ ಬಂದುಬಿಡುತ್ತೆ ಅಂತ ನನಗೂ ಕೂಡ ಅನ್ನಿಸ್ತು. ಹಾಗಾಗಿ ನಾನು 2 ತರಿಸ್ದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇವಾಗ ನಾರ್ಮಲಾಗಿ ಪೌಡರ್ಗಳನ್ನೆಲ್ಲ ಹಾಕ್ತಾನೆ ಇರ್ತೀವಿ ಬೇಬಿಗೆ. ಆ ಪೌಡರ್ಗಳನ್ನ ನಾವು ಕೈಯಲ್ಲಿ ಮತ್ತು ಆವಾಗೆಲ್ಲ ಪಫ್ ಬರ್ತಾಯಿತ್ತು ನೋಡಿ, ಆ ಥರದನ್ನೆಲ್ಲ ಹಾಕಬೇಕಾದ್ರೆ ಅದೇನಾದರೂ ಒಂಚೂರು ಗಲೀಜಾಯಿತು ಅಂದರೆ ತಿರ್ಗಾ ಅದರಲ್ಲಿ ನಾವು ವಾಶ್ ಮಾಡೋಕ್ಕಾಗಲ್ಲ, ಏನಿಲ್ಲ, ವೇಸ್ಟ್ ಅದು. ಸುಮ್ಮನೆ ಎಸ್ದು ಬಿಡಬೇಕಾಗುತ್ತೆ, ಅಷ್ಟು ಚೆನ್ನಾಗಿ ಬಾಳಿಕೆ ಬರೋಲ್ಲ. ಸೊ ಇದು ನನಗೇನು ಇಷ್ಟ ಆಯಿತು ಅಂದರೆ ಒಳಗೆ ಪೌಡರ್ ಹಾಕೋದು. ಜಸ್ಟ್ ಕ್ಯಾಪ್ ತೆಗೆದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಫುಲ್ಲು ಸಾಫ್ಟಾಗಿರೋವಂಥ ಇದನ್ನು ಕೊಟ್ಟಿದ್ದಾರೆ. ಜಸ್ಟ್ ಅದನ್ನು ಈ ಥರ ಟ್ಯಾಪ್ ಮಾಡಿದರೆ ಸಾಕು, ಪೌಡರ್ ಬರುತ್ತೆ. ಸೊ ಎಂಥ ಇದೂ ಆಗಲ್ಲ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಇದರಲ್ಲಿ ನಿಮಗೆ ಕಲರ್ ವೈಸ್ ಕೂಡ ಸಿಗುತ್ತೆ ಪೌಡರ್ ಬಾಕ್ಸ್ದು. ಆ್ಯಂಡ್ ನಿಮಗೆ ಬ್ಲೂ, ಪಿಂಕ್ ಈ ಥರದ್ದೆಲ್ಲ ಸಿಗುತ್ತೆ. ಪಿಂಕ್ ಕಲರ್ ತುಂಬ ಚೆನ್ನಾಗಿತ್ತು ಅಂತೇಳಿ ಅದನ್ನೊಂದು ತರಿಸ್ದೆ. ಯೂಸ್ ಮಾಡಿ ನೋಡೋಣ, ಚೆನ್ನಾಗಿದ್ರೆ ಇನ್ನೊಂದು ಬೇಕಾದ್ರೆ ತರಿಸ್ಬೋದು ಅಂತ ಹೇಳಿ ಅದನ್ನೊಂದು ತರಿಸಿದ್ದೀನಿ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬಂದು ಮಕ್ಕಳಿಗೆ ಬೇಕಾಗಿರೋದೇ ಟೋಪಿ, ಕೈಗೆ ಚೀಲ ಅಂತೇಳಿ ಕರೀತಾರೆ, ಅಂದರೆ ಗ್ಲೌಸು. ಆಮೇಲೆ ಕಾಲು ಚೀಲ, ಅಂದರೆ ಕಾಲಿಗೆ ಹಾಕುವಂಥ ಸಾಕ್ಸ್ಗಳು, ಇದೆಲ್ಲ ತುಂಬ ಮೇನ್ ಅಲ್ವಾ ಮಕ್ಕಳಿಗೆ. ಇದು ಕೂಡ ತರಿಸಿದೆ. ಪ್ಯಾಕ್ ಆಫ್ 4 ಬರುತ್ತೆ. ಅದರಲ್ಲೇ ನಿಮಗೆ ಕೈ ಚೀಲ, ಕಾಲು ಚೀಲ ಎಲ್ಲ ಕೊಡ್ತಾರೆ. ನಾನು ನಮ್ಮ ಕನ್ನಡದಲ್ಲಿ ಈ ಥರ ನಮ್ಮ ಕಡೆ ಏನು ಹೇಳ್ತಾರೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಕೈಗೆ ಗ್ಲೌಸು ಮತ್ತು ಕಾಲಿಗೆ ಸಾಕ್ಸ್ಗಳು ಮತ್ತು ಟೋಪಿ ಎಲ್ಲನೂ ಕೊಟ್ಟಿದ್ದಾರೆ. ಇದು ನೀವು ಆಲ್ಮೋಸ್ಟ್ ಒಂದು 3 to 4 ಮಂತ್ಸೇ ಯೂಸ್ ಮಾಡ್ಬೋದು. ಟೋಪಿ ಅಷ್ಟು ದೊಡ್ಡದಾಗೆ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಪ್ಯಾಕ್ ಆಫ್ 4 ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಕಾಟನ್ ಮೆಟೀರಿಯಲಲ್ಲಿ ಬರುತ್ತೆ ನಿಮಗೆ. ಆ್ಯಂಡ್ ಬಿಗಿನಿಂಗ್ ಮಕ್ಕಳಿಗೆ ಈ ಥರದ್ದನ್ನೆಲ್ಲ ಯೂಸ್ ಮಾಡೋದು ಒಳ್ಳೆಯದು. ಕೈಗೆ ಕಾಲಿಗೆಲ್ಲ ಹಾಕಿ ಅವ್ರನ್ನ ಬೆಚ್ಚಗೆ ಇರಿಸ್ಬೇಕಲ್ಲ. ಹಾಗಾಗಿ ನೀವು ಸದ್ಯಕ್ಕೆ ಒಂದು 4 ತೊಗೊಂಡ್ರೆ ಸಾಕು. ಆಮೇಲೆ ಅವರ ಇದನ್ನು ನೋಡ್ಕೊಂಡು ನಾವು ಬೇಕಾದರೆ ತೊಗೋಬೋದು. ಅಂದರೆ ಆ ಟೈಮ್ಗೆ ಇರಬೇಕು ಅಂತೇಳಿ ಈ ಒಂದು 4ನ ನಾನು ಬುಕ್ ಮಾಡಿದ್ದೆ. ಪ್ಯಾಕ್ ಆಫ್ 4 ಬರುತ್ತೆ. ಆ್ಯಂಡ್ ಪ್ರೈಸಸ್ ಎಲ್ಲ ನಾನು ನಿಮಗೆ ಆದರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ. ಇಲ್ಲಾಂದರೆ ನೀವು ಡೈರೆಕ್ಟ್ ಲಿಂಕ್ಗಳನ್ನ ಮೂಲಕ ನೀವು ಚೆಕ್ ಮಾಡಿ ತೊಗೊಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಬೇಬಿ ಬ್ಲ್ಯಾಂಕೆಟ್ ಇದು. ಆ್ಯಂಡ್ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೆ. ಈ ಥರ ಪಿಂಕ್ ಆ್ಯಂಡ್ ವೈಟಲ್ಲಿ ಬರುತ್ತೆ ಬ್ಲ್ಯಾಂಕೆಟು. ತುಂಬಾ ಸಾಫ್ಟ್ ಮೆಟೀರಿಯಲ್ ಬರುತ್ತೆ. ಇದು ಕೂಡ ಅಷ್ಟೇ ಕಾಟನಲ್ಲಿ ಸಾಫ್ಟ್ ಮೆಟೀರಿಯಲ್ ಬರುತ್ತೆ. ಇವಾಗ ಹಾಸ್ಪಿಟ್ಲಿಗೆ ಎಲ್ಲಾದರೂ ಪಾಪುನ ಸುತ್ಕೊಂಡು ಹೋಗಬೇಕು ಅಂತೇನಾದರೂ ಇದ್ದಾಗ ಅವ್ರಿಗೂ ಕೂಡ ಈ ಥರ ಸ್ವಲ್ಪ ಸಾಫ್ಟಾಗಿರೋ ಮೆಟೀರಿಯಲ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಲೆಂತ್ ವೈಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಲೆಂತು ಇದೆ. ಆ್ಯಂಡ್ ಅವ್ರಿಗೆ ಒದಿಸ್ಬೇಕು ಅಂದರೂ ಕೂಡ ಈ ಒಂದು ಬ್ಲ್ಯಾಂಕೆಟ್ನ ನಾವು ಯೂಸ್ ಮಾಡ್ಬೋದು. ಇಲ್ಲೆಲ್ಲಾದರೂ ತೊಗೊಂಡು ಹೋಗಬೇಕು ಅಂದರೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಸ್ನಾನ ಮಾಡಿದ್ಮೇಲೆ ಅವ್ರಿಗೆ ಒರೆಸ್ಬೇಕು ಅಂದರೆ ಆ ಥರನೂ ನಾವು ಟವಲ್ ಥರನೂ ಯೂಸ್ ಮಾಡ್ಕೋಬೋದು. ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಬಜೆಟ್ ಒಳಗೆ ಬಂತು. ಇದು 200-250 ಒಳಗೇನೋ ಬಂತು ಅಂತ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ನೀವು ಕೂಡ ತೊಗೊಳ್ಬೋದು. ನೆಕ್ಸ್ಟ್ ಇನ್ನೊಂದು ಬಂದು ಬೇಬಿ, ಅಂದರೆ ಮಕ್ಕಳಿಗೆ ಬಟ್ಟೆಗಳು ಎಷ್ಟು ತಿಂದರೂ ಸಾಕಾಗಲ್ಲ. ಇನ್ನು ನ್ಯೂ ಬಾರ್ನ್ ಬೇಬೀಸ್ಗಂತೂ ಹೇಳೋಕ್ಕೆ ಆಗಲ್ಲ. ಅದರಲ್ಲಿ ಅವ್ರಿಗೆ ತುಂಬ ಕಂಫರ್ಟಬಲ್ ಆಗಿರೋ ಬಟ್ಟೆಗಳನ್ನ ಹಾಕಿದ್ರೆ ಒಳ್ಳೆಯದು. ಇದನ್ನು ನಾನು ತರಿಸಿದ್ದೇನೆಂದರೆ ನನ್ನ ಪಾಪುಗೂ ಕೂಡ ಹಾಕಿದ್ದೆ. ತುಂಬಾ ಕಂಫರ್ಟಬಲ್ ಫೀಲ್ ಆಗುತ್ತೆ. ಇದು ಬಂದು ಈ ಥರ ಸ್ವಲ್ಪ ಆಫ್ ಇದ್ರ ಥರ ಇರುತ್ತೆ. 2 ಸೈಡ್ ಕಟ್ಟೋದು ಥರ ಇರುತ್ತೆ. ನಿಮಗೆ ಶರ್ಟ್ ಥರ ಬರುತ್ತೆ ಅದು. ಅಂದರೆ ನಿಮಗೆ ಕಟ್ಟೋ ಥರದ್ದು ಬರುತ್ತೆ ಒಟ್ಟಿನಲ್ಲಿ. ತುಂಬ ಚೆನ್ನಾಗಿದೆ. ಪ್ಯಾಕ್ ಆಫ್ 12 ಏನೋ ಬರುತ್ತೆ ನಿಮಗೆ. ಕಾಟನ್ ಮೆಟೀರಿಯಲಲ್ಲಿ ಬರುತ್ತೆ. ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ಸ್ ಎಲ್ಲ ಕೊಡ್ತಾರೆ ನಿಮಗೆ.
ಒಟ್ನಲ್ಲಿ ಚೆನ್ನಾಗಿದೆ. ಅಂದರೆ ಗರ್ಲ್ ಬೇಬಿಗೂ ಹಾಕ್ಬೋದು, ಬಾಯ್ ಬೇಬಿಗೂ ಹಾಕ್ಬೋದು ಆ ಥರ. ಪ್ಯಾಕ್ ಆಫ್ 12 ಬರುತ್ತೆ. ನಾವು ಸ್ಟಾರ್ಟಿಂಗು ಇಷ್ಟಿದ್ರೂ ಸಾಕು. ಆಮೇಲೆ ಹೋಗ್ತಾ ಹೋಗ್ತಾ ಬೇಕಾದ್ರೆ ನಾವು ಯಾವ ಥರ ಬೇಕಾದ್ರೂ ನಾವು ಹಾಕ್ಬೋದು. ಆದರೆ ಬಿಗಿನಿಂಗಲ್ಲಿ ಈ ಥರ ಅವ್ರಿಗೆ ಫುಲ್ಲು ಕಂಫರ್ಟಬಲ್ ಆಗಿರೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ. ಅಂದರೆ ಬೇಸಿಗೆಗಾಲದಲ್ಲಂತೂ ಇದು ತುಂಬಾ ಮಕ್ಳುಗಳಿಗೆ ಒಳ್ಳೆಯದು. ಕಂಕ್ಳು ಸುತ್ತ ಎಲ್ಲ, ಆಮೇಲೆ ಕೈ ಹತ್ರ ಎಲ್ಲ ತುಂಬಾ ಅವ್ರಿಗೆ ಆರಾಮಾಗಿ ಗಾಳಿ ಎಲ್ಲ ಆಡುತ್ತೆ. ಹಾಗಾಗಿ ಇದನ್ನು ನಾನು ತರಿಸಿದ್ದು. ಪ್ಯಾಕ್ ಆಫ್ 12 ಬರುತ್ತೆ. ತುಂಬಾ ಚೆನ್ನಾಗಿದೆ ಬೇಬಿ ಕ್ಲಾತು. ಇದನ್ನು ನೀವು ಹಾಕ್ಬಿಟ್ಟು ಲಂಗೋಟ್ಸ್ ಹಾಕಿಬಿಟ್ರೆ ಅವರು ಕೂಡ ಕಂಫರ್ಟಬಲಾಗಿ ಮಲಗ್ತಾರೆ ಆ್ಯಂಡ್ ಆರಾಮಾಗಿ ಇರ್ತಾರೆ. ಇದ್ರ ಮೇಲೆ ಬೇಕಾದ್ರೆ ನೀವು ಸ್ವೆಟರ್ಗಳೆಲ್ಲ ಹಾಕಿದ್ರೆ ಅವ್ರಿಗೇನು ಅಷ್ಟು ಇರಿಟೇಟ್ ಅಂತೇನು ಅನಿಸಲ್ಲ. ಹಾಗಾಗಿ ಇನ್ನು ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಬಟ್ಟೆನ ನಾನು ಬೇಬಿ ಕ್ಲಾತ್ನ ತರಿಸಿದೆ. ಇದರಲ್ಲಿ ಏನಂದರೆ ವಿತ್ತು ನಿಮಗೆ ಒಂಥರ ಸ್ಮಾಲ್ ಚಡ್ಡಿ ಥರನೂ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಟನ್ನು ಆ್ಯಂಡ್ ಸ್ಲೀವ್ಸ್ ಇಲ್ಲ, ಆಫ್ ಸ್ಲೀವ್ಸ್ ಬರುತ್ತೆ ನಿಮಗೆ ಡ್ರೆಸ್ಸು. ತುಂಬ ಚೆನ್ನಾಗಿದೆ. ಈ ಬೇಸಿಗೆಗಾಲದಕ್ಕಂತೂ ಈ ಥರ ಬಟ್ಟೆಗಳೇ ತುಂಬ ಒಳ್ಳೆಯದು ಮಕ್ಕಳಿಗೆ ಅಂತೂ. ಸೊ ಇದ್ರಲ್ಲಿ ನೋಡ್ಬೋದು ಸ್ಲೀವ್ಸ್ ಇಲ್ಲ, ಆಫ್ ಸ್ಲೀವ್ಸ್ ಬರುತ್ತೆ. ಕಾಟನ್ ಮೆಟೀರಿಯಲ್ ಆಗಿರುತ್ತೆ ಇದು ಕೂಡ. ಬಟನ್ಸ್ ಬರುತ್ತೆ 3, ಆರಾಮಾಗಿ ಹಾಕ್ಬೋದು. ಆ್ಯಂಡ್ ಈ ಥರ ಚಡ್ಡಿಗಳು ಕೂಡ ಬರುತ್ತೆ. ಇದನ್ನು ನೀವು ಯೂಸ್ ಮಾಡಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಅಂದರೆ ಏನಂದರೆ ಸಡನ್ನಾಗಿ ಯಾರಾದರೂ ಮನೆಗೆ ಬರ್ತಾರಲ್ಲ, ಆ ಟೈಮ್ಗೆ ಈ ಥರ ಒಂದು ಚಡ್ಡಿ ಹಾಕಿ ಬಿಟ್ರೂ ಅವ್ರು ಎತ್ಕೊಳ್ಳೋದಕ್ಕೆ, ಮಾತಾಡ್ಸೋದಕ್ಕೆಲ್ಲ ಅವ್ರಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಯೂಸ್ ಮಾಡ್ಬೋದು. ಅದು 1 ತಿಂಗ್ಳು ಗಂಟ ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಮೇಲ್ಗಡೆದು ಟಾಪ್ ಪೋರ್ಷನ್ ಏನಿದೆ ಅದು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ತುಂಬ ಕಾಟನ್ ಮೆಟೀರಿಯಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆ ಥರ ನಾನು 2 ತರಿಸಿದ್ದೆ ಪ್ಯಾಕ್ ಆಫು. ಒಂದರಲ್ಲಿ 5 ಬರುತ್ತೆ ನಿಮಗೆ. ಕಲರ್ಸ್ ವೈಸ್ ಕೂಡ ಸಿಗುತ್ತೆ ಆ್ಯಂಡ್ ಪ್ಲೇನ್ ಕೂಡ ಸಿಗುತ್ತೆ, ಪ್ರಿಂಟೆಡ್ ಕೂಡ ಸಿಗುತ್ತೆ. ಒಂದು ನಾನು ಪ್ಲೇನ್ ತರಿಸಿದ್ದೆ ಪ್ಯಾಕ್ ಆಫ್ 5, ಇನ್ನೊಂದು ಪ್ರಿಂಟೆಡ್ ಪ್ಯಾಕ್ ಆಫ್ 5 ಬರುತ್ತೆ. ಅದರಲ್ಲೂ ಕೂಡ ನಿಮಗೆ ಈ ಥರ ಶಾರ್ಟ್ಸ್, ಅರ್ಧ ಚಡ್ಡಿ ಬರುತ್ತೆ ಮತ್ತು ಶರ್ಟ್ ಬರುತ್ತೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿದ್ದು 180 ಆರ್ 200 ಕೆಳಗೆ ಇದೆ. ಓಕೆ, ವರ್ತ್ ಅಂತಲೂ ಅನ್ನಿಸ್ತು. ಸಾಫ್ಟ್ ಮೆಟೀರಿಯಲಲ್ಲಿದೆ ಆ್ಯಂಡ್ ಮಕ್ಕಳಿಗೆ ನಾವು ಪಾಲಿಸ್ಟರು ಈ ಥರದ್ದನ್ನೆಲ್ಲ ಹಾಕೋದಕ್ಕಿಂತ ಈ ಥರ ಕಾಟನ್ ಮೆಟೀರಿಯಲ್ಲು ಸಾಫ್ಟ್ ಆಗಿರೋ ಬಟ್ಟೆಗಳನ್ನ ಹಾಕಿದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ದು ನಾನು ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ನ್ಯೂ ಮಾಮ್, ನ್ಯೂ ಬೇಬಿ ಇದೆ ಅಂದರೆ ಖಂಡಿತವಾಗ್ಲೂ ಮಕ್ಕಳಿಗೆ ಇದನ್ನೆಲ್ಲ ನೀವು ತೊಗೋಬೋದು ಆ್ಯಂಡ್ ನಿಮಗೆ ಲಿಂಕ್ಸ್ಗಳನ್ನ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಕೂಡ ನೀವು ತೊಗೊಳ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸತಿ ಚೆಕ್ಔಟ್ ಮಾಡಿ. ನಿಮ್ಗೆ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸ್ಗಳು ಬೇಕು ಅಂದರೆ ಅದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ತುಂಬ ಬುಕ್ ಮಾಡಿದ್ದೆ, ಅದರಲ್ಲಿ ಅರ್ಧಕ್ಕರ್ಧ ವಾಪಸ್ ಕಳಿಸಿದ್ದೀನಿ. ಯಾಕಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತೇಳಿ. ಇನ್ನು ಕ್ವಾಲಿಟಿಯಲ್ಲಿ ಯಾವ್ದು ಚೆನ್ನಾಗಿದೆ, ಮಕ್ಕಳಿಗೆ ಯಾವ್ದು ಸೇಫ್ ಅನಿಸುತ್ತೆ ಅಂಥದ್ದನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.